ರೂಪಾಯಿ ಲಂಚದ ಆರೋಪ. ಹುಕ್ಕೇರಿ ಪಟ್ಟಣದಿಂದ ಬೆಚ್ಚಿ ಬೀಳಿಸುವ ಭ್ರಷ್ಟಾಚಾರದ ಸುದ್ದಿ ಹೊರಬಿದ್ದಿದೆ. ಬಡವರ ಹಕ್ಕಾದ ಬಿಪಿಎಲ್ ಕಾರ್ಡ್ ಪಡೆಯಲು ಸಾರ್ವಜನಿಕರು ಕಚೇರಿ ಮುಂದೆ ದಿನವಿಡೀ ಕಾದ್ರು ಫಲ ಶೂನ್ಯ. ಆದರೆ ಹಣ ಕೊಟ್ಟವರಿಗೆ ಮಾತ್ರ ಕ್ಷಣಾರ್ಧದಲ್ಲಿ ಕಾರ್ಡ್ ಕೈಗೆ ಬರುತ್ತದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ. ಒಂದು 15-20 ದಿವಸ ಆದ್ರಿ ಈಗ ನಾವು ಕಾರ್ಡ್ ನಂಬರ್ ಕೊಟ್ಟು ಹೋಗಿಲ್ಲ. ನಂಬರ್ ಕೊಡಂತಾರು ನಂಬರ್ ಕೊಟ್ಟಿವ್ರಿ. ಈಗ ಕೊಟ್ಟು ದಿವಸ ಎಡ್ದಾಕೈತಿವ್ರಿ. ಇಲ್ಲಿ ಯಾರು ಹೇಳಾರಲ್ಲ ಕೇಳಾರಲ್ಲ. ಅವ್ರು ನೋಡ್ರಿ ಒಳಗೆ ಕೀಲಿ ಹಾಕೊಂಡ್ ಕೂತ ಒಳಗೆ ಮಾಡ್ಕೋತಾರ. ಎಲ್ಲಿ ಮಾಡ್ತಾರ ಅನ್ನೋದು ಗೊತ್ತಾವತ್. ಮನೆ ಬಂದು ಇಲ್ಲಿ ಮುಂದಿದ್ರು ದೇಶ ಆಫೀಸ್ಗಳಿದ್ರೆ ಈಗ ನೀನು ಬಂದು ನಿನ್ನ ಹಿಂದೆ ಕೊಡ್ತಿ ಮತ್ತೆ 4 ದಿವಸ ಹಿಂದೆ ಬಂದು ಅವಾಗೆಲ್ಲ ಬಂದೈತೆ ಅಂದ್ರೆ ನಮಗೆ ಮತ್ತೆ ಎಲ್ಲ ಕಾರ್ಡ್ ಮಾಡತ್ತಾರ. ನಮ್ಮ ಕಾರ್ಡ್ ಕೇಳಕ್ ಹೋದ್ರೆ ಒಟ್ಟು ನೀವು ಕಾರ್ಡ್ ಮಾಡ್ತೇವು, ನಿಮ್ಮ ಮನೆಗೆ ಪೋಸ್ಟ್ಲಿ ಬರ್ತಾವು, ಹಂಗಾತು ಹಿಂಗಾತ ಅಂತಾರ. ನಮ್ಗೆ ಅಟ್ಟಲ್ರಿ ಪಾಪ ಇಲ್ಲ ಐಗಳೆಲ್ಲ ಬಂದಾರ, ಹೆಣ್ಸೆಲ್ಲ ಬಂದಾರ. ಪಾಪ ಅವ್ರು ಬೆಳಗ್ಗಿಂದ ಬಂದು ಇಲ್ಲೇ ಇರ್ತಾರ ಸಂಜೆ ಅಂತಕ. ಅವ್ರ ಒಟ್ಟು ಅವ್ರಿಗೆ ಕಾರ್ಡ್ ಒಟ್ಟು ಮಾಡಿ ಕೊಡೋಣಿಲ್ಲ. ಬರೀ ಯಾರಕ್ಕ ಕೊಡ್ತಾರಲ್ಲ ಅವ್ರಿಗೆ ಅಟ್ಟೆ ಕಾರ್ಡ್ ಮಾಡ್ತಾರ. ಒಟ್ಟೆ ಅವ್ರು ಏನು ಏಜೆಂಟ್ಗಳದಾರಲ್ಲ ಅವ್ರ ಅಂತ ಮೊಬೈಲ್ ಇವರಿಗೆ ನಂಬರ್ ಕಳಿಸ್ತಾರೋ ವಾಟ್ಸಾಪ್ದಾಗ. ಆ ನಂಬರ್ ತೋರೈತಿ, ಅದು ಫೋನ್ ಪೇ ರೊಕ್ಕ ಮಾಡ್ಕೊಳೈತಿ. ಬರೀ ಏಜೆಂಟ್ರಿಗೆ ಅಟ್ಟ ಇದು ನಮ್ಮ ಆಹಾರ ಇಲಾಖೆ ಸೀಮಿತವಾಗಿಟ್ಟೈತಿ. ಈ ಬಡ ಜನರಿಗಾಗಲಿ ರೈತರಿಗಾಗಲಿ ಅಥವಾ ಹೆಣ್ಮಕ್ಳಿಗೆ ಯಾರಿಗೂ ಒಟ್ಟು ಏನು ಇವ್ರು ಸಹಾಯ ಮಾಡೋಂಗಿಲ್ಲ. ತಮ್ಮ ಯಾರು ಬೇಕಲ್ಲ ಅವ್ರಿಗೆ ಅಷ್ಟೇ ಇವ್ರು ಕಾರ್ಡ್ ಮಾಡ್ಮೇಲೆ ಕೊಡತ್ತಾರ. ಈ ಆನ್ಲೈನ್ ಸೆಂಟರ್ದವ್ರಿಗೆ ಆಯ್ತು, ಏಜೆಂಟ್ಗಳಿಗಾಯ್ತು, ಇವ್ರಿಗೆ ಅಷ್ಟೇ ಕಾರ್ಡ್ ಮಾಡ್ಕೊಡತ್ತಾರು. ಅದು ಬಿಟ್ಟು ಯಾರು ಸಮಾಜ ಜನರು ಬಂದ್ರೆ ಹೊರಗೆ ನೋಡೋದು ಪಾಪ ಇಲ್ಲಿ ಅವ್ರಿಗೆ ಭೇಟಿ ಆಗಕ್ಕೆ ಯಾರು ಇಲ್ಲ. ನಂಬರ್ ಇಲ್ಲಿ ಹೊರಗೆ ಬರ್ಸಂತ ಹೇಳ್ತಾರೆ. ಅಲ್ಲಿ ನಂಬರ್ ಬರ್ಸಿ 15-20 ದಿವಸ ಆದ್ ನಮಗೆ ಕಾರ್ಡ್ ಕೇಳಿ ಹಾಕೈತ್ಲೆ ನಾ ಮಾಡ್ತೀವಲ್ಲ, ಇನ್ನು ಸರ್ವೆ ಬೀಜ ಐತಿ ಮಾಡ್ತೈತಿ ನಾಳೆ ಬರ್ರಿ ಇದ್ದ ಹೇಳ್ತಾರೆ. ನಂಬರ್ ಕೊಡ್ರಿ ಹೋಗ್ರಿ, ನಿಲ್ಬೇಡ್ರಿ ಇಲ್ಲ ಅಂತಾರು. ಅಲ್ಲಿ ಒಳಗೆ ಕೇಳಕ್ಕೆ ಹೋದ್ರೆ ಪತ್ತು ಬಾಲಸ್ಕೊಂಡಿರ್ತಾರೆ. ಅವ್ರು ಬೇಕಾದವ್ರಿಗೆ ಚೀಟಿ ಕೊಟ್ಟಿನ ವಾಟ್ಸಪ್ ಕಳಿಸಿನ ಅವ್ರು ಮಾಡತ್ತಾರ ಎಲ್ಲರೂ. ಬರೀ ಅವ್ರಿಗೆ ಅಷ್ಟಾಗತ್ತಾವ, ಏಜೆಂಟ್ಗಳು ಅಷ್ಟ ಕಾರ್ಡ್ ಆಗತ್ತ ಹೊರತು ಇಲ್ಲಿ ಬಡವ್ರದಾತು, ರೈತರದಾತು, ಹೆಣ್ಮಕ್ಳದಾತು ಒಟ್ಟು ಯಾರ್ದು ಕಾರ್ಡ್ ಆಗಂಗಿಲ್ಲ. ಬರೀ ಅವ್ರಿಗೆ ಅಷ್ಟ ಸೀಮಿತ ಆಗೈತಿ. ಆ ತಹಶೀಲ್ದಾರ್ ಅವ್ರ ಗಮನಕ್ಕೆ ಬಂದೈತು ಅಲ್ಲ ಗೊತ್ತಿಲ್ಲ. ಅವ್ರು ಇಲ್ಲೇ ಇರ್ತಾರೋ, ಅವ್ರು 2 ಸ್ವಲ್ಪ ದುಮ್ಮಿಡಿ ಆಗಿದ್ರ ಇಲ್ಲಿ. ಅವ್ರು ಏನು ಕೇರ್ ತೋರಾಣಿಲ್ಲ. ಅವ್ರ ಆಫೀಸ್ ಸೈಡ್ ಅವ್ರಿಗೊಂದು ಸಪ್ರೇಟ್ ರೂಮ್ ಕೊಟ್ಟ ಆ ರೂಮ್ನಾಗ ಕುಣಿಸ್ಕೊಂಡು ಕೀಲಿ ಹಾಕೊಂಡು ಒಳಗೆ ಅವ್ರನ್ನ ಮಾಡತ್ತಾರ, ಕಾರ್ಡ್ ಮಾಡತ್ತಾರ. ಅವ್ರು ನಾ ಕೇಳೋದು ಯಾರು ಸಾರ್ವಜನಿಕ ಇಲ್ಲಿ ಯಾರು ಕೇಳ್ಬೇಕು ಅದು ಗೊತ್ತಾವತ್ತು. ನಿಮಗೆ ಇಲ್ಲಿ ಯಾರು ಕೇಳಕ್ಕೆ ಯಾರು ಇಲ್ಲ, ನಮ್ಗೆ ಕೇಳಕ್ಕೆ ಯಾರು ಇಲ್ಲ. ಅಲ್ಲಿ ಮುಂದೆ ಕೇಳ್ರೆ ವಾಕ್ಯ ಅವ್ರು ಅಂತಾರೆ. ಅಲ್ಲಿ ಕೇಳಿ ಯಾರು ಬಾಗಿಲು ಬಂದ, ಕಿಟಕಿ ಬಂದ, ಎಲ್ಲ ಬಂದು ಹಿಂಗೆ ಮಾಡತ್ತಾರೆ. ಅದಕ್ಕೆ ಈ ಸ್ವಲ್ಪ ಏನು ಚರ್ಮ ನೋಡ್ತಾರೆ. ಸ್ಥಳೀಯರ ಹೇಳಿಕೆಯಂತೆ ಬಿಪಿಎಲ್ ಕಾರ್ಡ್ ಬೇಕಾದ್ರೆ 5,000ದಿಂದ 10,000 ರೂಪಾಯಿ ಲಂಚ ಕಡ್ಡಾಯ ಎಂಬ ಮಾತು ಕಚೇರಿ ಒಳಗೆ ಸಾಮಾನ್ಯವಾಗಿದೆ ಎನ್ನಲಾಗಿದೆ. ಇಲ್ಲಿ ಏಜೆಂಟರೇ ಅಧಿಕಾರಿಗಳಂತೆ ವರ್ತಿಸುತ್ತಿದ್ದು ಲಂಚದ ವ್ಯವಹಾರ ಮುಕ್ತವಾಗಿ ನಡೆಯುತ್ತಿದೆ ಎಂಬ ಆರೋಪವು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ರೇಷನ್ ಕಾರ್ಡ್ ದಾಳ ಮಾಡುವಾರ ಈ ಹೋತಾನು ಹೊಳೆ ಬಿಡ್ತಾನ, ಅಪ್ರೂವಲ್ ಮಾಡ್ತಾನು, ಹೋಗತಾನ. ಈಗ ಫಾರ್ಮ್ ಒಂದು 5-6 ಫಾರ್ಮ್ ದುರಸ್ ಕೊಟ್ಟಿದ್ದಾನ್ರ ದಾಳ ಮಾಡುವ. ಇಲ್ಲ ಅಲ್ಲಾನ ಚೆಕ್ ಮಾಡೋಣ, ಅಲ್ಲಾನ ಬರೀ ಏನ ಮಾಡಿಲ್ಲ ಅವ್ರ ಕಡೆ ಐತೆ ಹೇಳದಾರ. ಒಟ್ಟು 2 ದಿವಸ ಆತ್ಕೊಂಡಿದ್ದಾರೆ. 5 ದಿವಸ ಆತ್ರಿ. ಇಲ್ಲಿ ಅಲ್ಲಿ ಹೋಗಿ ಭೇಟಿ ಆಗ್ಬೇಕ್ರಿ ಆಫೀಸರ್ಗ, ಅಧಿಕಾರಿಗೆ. ತಹಶೀಲ್ದಾರ್ ಬರೀ ಭೇಟಿ ಆಗಿ ಬಂದ್ರಿ. ಅಲ್ಲಿ ಮ್ಯಾಲ ಹೋಗಿ ಸಾಧಾರ ಎಲ್ಲ ಹೇಳ್ತಾನು, ಜಾನಗೇಶ್ವರ ಬರೀ ಹೇಳ್ತಾನು, ಎಲ್ಲ ಮಾಡ್ತಾ ಹೋಗ್ತಾನ ಇಟ್ಟು ಹೇಳ್ಯಾರ ಅವ್ರು ಹೇಳ್ರಿ. ನಾ ಮಾಡಿಡ್ತಾನು, ನೀವು ಹೋಗಿರತ್ತಾನ ನಮಗೆ ಇಟ್ಟು ಅನ್ನದಾರ ಅವ್ರು. ಡೈಲಿ ಹೋಗತ್ತಾರೆ. ಇಲ್ಲ ನಾವು ಡೆಲ್ಲಿ ನಾವು ಹೋಗ್ತಾನ್ರ. ಇಂದು ನಾವು ಇದನ್ರ ಇಂದು ನಾವು ಇರೋದು ನಮ್ಮ ಶಿವಪ್ಪ ಮಳಿಜತಾನೆಲ್ಲ ನಾ ಹಚ್ಚಿರ್ತಾನು ಹೋರ್ಪಾತಾನ. ನಾ ಇವತ್ತು ನಾವು ಹೋಗಿಲ್ರಿ. ಏನಂತ ಹೇಳ್ತಾರ ಅವ್ರು? ಏನು ಅಪ್ರೂವಲ್ ಮಾಡ ನೀನು ಒಬ್ಬನ ಎಲ್ಲ ನಮ್ಮ ಜಲಸ್ಥಾನ ಲೀಡರ್ನ ಕರ್ಕೊಂಡು ಆಗುತ್ತಾರೇನು 25 ನಿಮಿಷ ಮಾಡೋಂಗಿಲ್ಲ ಅಂತ ಹೇಳಿದಾರ. ಮಾಡೋಣ ಅಂತ ಇದಾರೆ. ಈಗ ಇವು ಎಲ್ಲ 22-23 ಮುಂದಿನ ನಂತರ ಮಾಡಿಕೊಡ್ತಾವೆ ಅಂತ ತಕ್ಕ ಮಾಡಕ ಇಲ್ಲ ತಾನೆ ಹೇಳ್ದಾರ. ಒಟ್ರ 2 ದಿವಸ ಆತ ಅಲ್ದಾಡ್ದಾರ. ಇವು 5 ದಿವಸ ಆತ್ರಿ. ನಾವು 5 ದಿವಸ ಆತ ಅಲ್ಲಿ ಅಲ್ದಾಡ್ದಾರ. ಸಾಮಾನ್ಯ ನಾಗರಿಕರು ಹೇಳುವ ಮಾತುಗಳು ಇನ್ನಷ್ಟು ಆತಂಕಕಾರಿಯಾಗಿದೆ. ದಿನ ಗಂಟಲೆ ಸಾಲಿನಲ್ಲಿ ನಿಂತರೂ ಫೈಲ್ ಮುಂದೆ ಸಾಗೋದಿಲ್ಲ. ಆದ್ರೆ ಹಣದ ಕವರ್ ಕೈ ಬದಲಾದ್ರೆ ಅದೇ ದಿನ ಕಾರ್ಡ್ ಮಂಜೂರು ಆಗುತ್ತದೆ ಎನ್ನುವ ಆರೋಪಗಳು ಕೇಳಿ ಬರುತ್ತಿವೆ. ಈಗ ಹುಕ್ಕೇರಿ ಆಹಾರ ಇಲಾಖೆ ಮೇಲೆ ಗಂಭೀರ ಆರೋಪಗಳ ನೆರಳು ಬಿದ್ದಿದೆ. ಜಿಲ್ಲಾಡಳಿತ ಮತ್ತು ಮೇಲಾಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸುತ್ತಾರಾ? ಲಂಚದ ಜಾಲವನ್ನ ಮುರಿದು ಬಡವರಿಗೆ ನ್ಯಾಯ ಸಿಗುತ್ತದೆಯೇ ಅಥವಾ ಈ ಪ್ರಕರಣವು ಫೈಲ್ಗಳಲ್ಲಿ ಮಣ್ಣು ಸೇರುತ್ತದೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ.
ನಾವು ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕ್ರಿಯೆಗೆ ಕಾಯುತ್ತಿದ್ದೇವೆ. ಸತ್ಯಾಂಶ ಹೊರಬರಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇದು ಕೇವಲ ಆರೋಪವಲ್ಲ, ಇದು ಬಡವರ ಹಕ್ಕಿನ ಮೇಲಿನ ದಾಳಿ. ಎಕ್ಸ್ಕ್ಲೂಸಿವ್ ವರದಿ MK ನ್ಯೂಸ್ 9 ಇನ್ ಕನ್ನಡ ವಾಹಿನಿಯಲ್ಲಿ. ಕುಮಾರ್ ಮಮ್ಮೂಡ್ಲವರ MK ನ್ಯೂಸ್ 9 ಇನ್ ಕನ್ನಡ ವಾಹಿನಿ ಹುಕ್ಕೇರಿ.